ಎಸಿ ಮುರಿದಿಟ್ಟೆ ಅದನ್ನು ಜನ ಸಿಕ್ಕು ಕೇಳ್ತಾರೆ ಹೆಂಗಿದೆಯಾ ಅಂತ ಇಂಥವ್ರ ಜೊತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವಾಟ್ ಸ್ಪೆಷಲ್ ಟುಡೇ? ಸ್ಯಾಟರ್ಡೆ ವೀಕೆಂಡ್. ಏನು ಸ್ಪೆಷಲ್ ಇಲ್ಲ. ಯಾಕೆ? ತಿನ್ನೋದು ಮಾಡ್ಕೊಳೋದು ಅಷ್ಟೇ. ಬರೀ ಇದೇ ಆಯಿತು. ಮತ್ತೆ ಅದೇ ಮಾಡಬೇಕು. ಗಾಯ್ಸ್, ನಮ್ಮ ಮನೇಲಿ ಏನು ಬಂದಿದೆ ನೋಡಿ ಗಾಯ್ಸ್. ಎಸಿ ಇನ್ಸ್ಟಾಲೇಷನಿಗೆ 3 ದಿನ ಬರ್ತೀನಿ ಅಂತ, 3 ದಿನದಿಂದ ಬರ್ತೀನಿ ಅಂತಂದು ಹೇಳಿದರು. ಇನ್ನೂ ಬಂದಿಲ್ಲ. ಬರಬೇಕಿತ್ತು ಗಾಯ್ಸ್. ಹಬ್ಬ ಅಂತ ಹೇಳಿ ಟೆಕ್ನಿಷಿಯನ್ಸ್ ಯಾರು ಇಲ್ಲ ಅಂತ ಹೇಳಿ ಎಲ್ಲ ಬ್ಯುಸಿ ಅಂದು ಇವತ್ತು ಸ್ಯಾಟರ್ಡೆ ಬರ್ತೀನಿ ಅಂದಿದ್ದಾರೆ. ಅದು ಫಸ್ಟ್ ಹಾಫೇ ಬರ್ತೀನಿ ಅಂದರು. ಈಗ ಆಲ್ರೆಡಿ ಟೈಮ್ ಎಷ್ಟು? 12:30. ಇನ್ನೂ ಬಂದಿಲ್ಲ. ಸೊ ವೇಟಿಂಗ್. ಇವತ್ತಾದರೂ ಎಸಿಯಲ್ಲಿ ಮಲ್ಕೋಬೋದು. ಏನಂತೀಯ ರಾಕೇಶ್? ಇಷ್ಟು ಬಿಸಿಲು ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಬೆಂಗಳೂರಲ್ಲಿ? ಇಲ್ಲ, ನೀವೆಲ್ಲರೂ ಬಂದು ಬೆಂಗಳೂರು ಇದು ಮಾಡಿ. ನಿಮ್ದು ಯಾವ ಊರು? ನಾನು ಬಂದಿದ್ದು ಇಲ್ಲಿಗೆ ವರ್ಕಿಗೆ. ಮತ್ತು ನಾವು ವರ್ಕಿಗೆ ಬಂದಿರೋದು. ಮನೇಲಿ AC ಇನ್ಸ್ಟಾಲ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ನೋಡೋಣ ಬನ್ನಿ ಯಾವ ಥರ ಇನ್ಸ್ಟಾಲ್ ಮಾಡ್ತಾರೆ ಏನು ಅಂತ. ಲೆಟ್ಸ್ ಗೋ. ಸೊ ಗೈಸ್, ಕಂಪ್ರೈಸರ್ ಎಲ್ಲ ಹಾಕಬೇಕು ಅಂತ ನೋಡ್ತಾ ಇದ್ದಾರೆ. ಸೊ ಗೈಸ್, ಇಲ್ಲಿ AC ಫಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿಂದ ಹೊರಗಡೆ ಬಂದರೆ ಅಲ್ಲಿ ಕಾಪರ್ ವೈರ್ ತಗೊಂಡು ನೋಡಿ ಫ್ರೆಂಡ್ಸ್, ಮದುವೆ ಮಾಡ್ಕೊಂಡ್ರೆ ಎಂತಿ ಈ ಥರ ಕಾಟ ಎಲ್ಲ ಕೊಡ್ತಾಳೆ. AC ಅಂತಲ್ಲ, AC ಹೊರಗಾಕಂತಲ್ಲ. ಇನ್ನೊಂದು ಏನು ಹೇಳ್ತಾಳೆ ಗೊತ್ತಿಲ್ಲ, ಇಲ್ಲಿ ಕಂಪ್ರೆಸರ್ಗೆ ಪ್ಲೇಸ್ ಇಲ್ಲ ಅಂದರೆ ರೂಮ್ ಒಳಗಡೆ ಕಂಪ್ರೆಸರ್ ಹಾಕಿ ಅದನ್ನು ಹೊರಗಡೆ ಹಾಕೋಣ ಅಂತ ಹೇಳ್ತಾಳೆ. ಹಲೋ, ನಾನು ಹಂಗೇನು ಹೇಳಿಲ್ಲ. ಅಲ್ಲ, ಏನೋ AC ಫಿಕ್ಸ್ ಆಗಿಲ್ಲ, ಆಲ್ರೆಡಿ ರಿಮೋಟಿಗೆ ಶೆಲ್ ಆಗ್ತದೆಯಲ್ಲ. ಎಷ್ಟು ಅವಸರ ಇರಬೇಕು ನನಗೆ. ಮುರಿದಿಟ್ಟೆ ಅದನ್ನು. ಒಂದು ಶೆಲ್ ಹಾಕಕ್ಕೆ ಬರಲ್ಲಲ್ಲ ರಾಕೇಶ್ ನನಗೆ. ಏನು ಮಾಡ್ತಿದ್ದೀಯ ರಾಕೇಶ್? ನೀವಂತೂ ಫೋನ್ ಹಿಡ್ಕೊಂಡು ನಿಂತಿರ್ತೀಯ. ಹೌದಪ್ಪ, ಡವ್ ಮಾಡೋದ್ರೆ ಆಸ್ಕಾರ್ ಅವಾರ್ಡ್ ಲೆವೆಲ್ಲಿ ಡವ್ ಮಾಡ್ತೀವಿ. ನೀಟಾಗಿ ಒರೆಸು. ಅಲ್ಲಿನ ಧೂಳೈತ ನೋಡಿ. ಇಲ್ಲಿನ ಕಸ ಎಲ್ಲ ಹಂಗೆ ಐತೆ. ಫಸ್ಟ್ ರೌಂಡ್ ಆಗಿದೆ, ಸೆಕೆಂಡ್ ರೌಂಡ್ ಈಗ ಮಾಡಬೇಕು. ರೌಂಡ್ಸ್ ಅನ್ನಕ್ಕೆ ಅದೇ ಇನ್ನು ಅಲ್ಲ, ಎಷ್ಟು ಕಸ ಇದೆ ಅಂತ ಈಗೆಲ್ಲ ಆದ್ಮೇಲೆ ಬರ್ತೀಯ. ಚೆನ್ನಾಗಿ ಕಾಣ್ತಿದೆ ಅಲ್ಲ, ಆರೆಂಜ್ ಕಲರ್ ವಾಲಿಗೆ ವೈಟ್. ಅಲ್ಲ ರಾಕೇಶ್, ಫುಲ್ ನೀಟಾಗಿ ಕ್ಲೀನ್ ಮಾಡಿಯಾ? ಎಲ್ಲಿ ಏನು ಗಲೀಜ್ ಐತೆ ತೋರಿಸ್ಲಾ? ಇದು ಬಾಯ್, ಇದೇನಿದೆ? ಹತ್ರ ತಾಂಬ, ತುಳಿಬೇಡ. ಹತ್ರ ತಾಂಬ. ಕಾಣಿಸ್ತೈತೆ ಇದು ಧೂಳು? ಅದೊಂದೇ ಮಿಸ್ ಆಗಿದೆ ಅಷ್ಟೇ. ಇದು ಏನು ತೋರಿಸಿ. ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ. ಜನ ಸಿಕ್ಕು ಕೇಳ್ತಾರೆ ಹೆಂಗಿದೆಯಾ ಅಂತ. ಇಂಥವ್ರ ಜೊತೆ ಜೀವನ ಮಾಡ್ಬೇಕಂತ ಕಷ್ಟ. ಈ ಮಾತು ಹೇಳ್ಕೊಳಕ್ಕೆ ನಾನೇ ಕ್ಯಾಮ್ರಾ ಇಟ್ಕೊಂತಿದ್ದೀನಿ. ಅರ್ಥ ಮಾಡ್ಕೊ, ಯಾರ್ದು ಕಷ್ಟ ಅಂತ, ಯಾರ್ದು ಕಷ್ಟ ಇಲ್ಲ ಅಂತ. ಇಟ್ಕೊಳ್ಳೇಬೇಕು, ನಿಮಗೆ ಆಪ್ಷನ್ ಇಲ್ಲ. ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡಿ ನೋಡಿ. ಸುಮ್ಮನೆ ಕ್ಯಾಮ್ರಾ ಪೋಸ್ ಕೊಡೋದಲ್ಲ, ನೀಟಾಗಿ ಕ್ಲೀನ್ ಮಾಡಬೇಕು. ನಿಮ್ಮ ಕಿಚನ್ ಎಲ್ಲ ಇದೆ ಅಂತ ಕೂಡ ಗೊತ್ತಿಲ್ಲ. ಹೌದು, 3 ಹೊತ್ತು ತಿಂತೀಯಲ್ಲ, ಯಾರು ಮಾಡಾಕ್ತಾರೆ ನಿನಗೆ? ನಿಮ್ಮ ಮನೆಯಲ್ಲಿ ಇದು ನಿಮ್ಮ ಮನೆ ಅಲ್ಲ. ಮತ್ತೆ ಯಾರ ಮನೆ? ನಿಮ್ಮ ಮನೆ ಹರಿಹರ. ನಿಂದು ಯಾವ್ದು ಮನೆ?
ಇದೂ ನಿನ್ನ ಮನೆ ಅಲ್ಲ, ಇದು ಓನರ್ ಮನೆ. ನಿನ್ನ ಮನೆ ಇರೋದು ಅನಂತಪುರದಲ್ಲಿ. ಇವ್ರು ಕ್ಲೀನ್ ಮಾಡೋದು ಯಾವ ಥರ ಅಂದರೆ, ಇಲ್ಲೆಲ್ಲ ಕಸ ಎಲ್ಲ ಇತ್ತಲ್ಲ, ಇದನ್ನು ತಗೊಂಡೋಗಿ ಈ ರೂಮಲ್ಲಿ ಇಟ್ಟಿದ್ದಾರೆ. ಇದು ಇವ್ರ ಕ್ಲೀನಿಂಗ್ ಸ್ಟೈಲ್. ವಾ, ಹೆಂಗೆ ರಾಕೇಶ್ ಇಷ್ಟೊಂದು ಟ್ಯಾಲೆಂಟ್ ಕ್ಲೀನಿಂಗ? ಹೇಳು, ಹೆಂಗೆ ಇಷ್ಟೊಂದು ಟ್ಯಾಲೆಂಟ್? ಕೆಲಸ ಮಾಡಿರ್ತೀವಿ. ಅದೇ ಕೆಲಸ ಮಾಡಿ ನೋಡಿನಲ್ಲ, ಅಲ್ಲಿರೋ ಕಸನೆಲ್ಲ ತಗೊಂಬಂದು ಈ ರೂಮಲ್ಲಿ ಹಾಕಿದ್ದು. ಹಾಗೆ ಇಲ್ಲ, ಅದು ಕೂಲ್ ಆಗಿರಲ್ಲ, ಕೂಲ್ ಬರ್ತಾ ಇರಲ್ಲ. ಟೈಮ್ ತಗೊಳತ್ತೆ ರಾಕೇಶ್, ಫ್ಯಾನ್ ಅಲ್ಲ. ಆನ್ ಆ್ಯಂಡ್ ಆಫ್. ಓಕೆ. ಟೆಂಪ್ರೇಚರ್ ಅಪ್ ಡೌನ್ ಎಷ್ಟು ಜಾಸ್ತಿ ಮಾಡ್ತೀರ ಅಷ್ಟೇ ಕಡಿಮೆ. 24 22 ಎಲ್ಲ ನಾರ್ಮಲ್ ಬರುತ್ತೆ ನಿಮಗೆ. ಸೇರಿನಾ 16 ಎಲ್ಲ ಜಾಸ್ತಿ ಉಲ್ಟಾ ಬರುತ್ತೆ, ಮೈನಸಲ್ಲಿ ಹೋಗುತ್ತೆ. ಓಕೆ. ಅಂದರೆ ಕೂಲ್ ಜಾಸ್ತಿ ಬರ್ತೀನಿ. ಫ್ಯಾನ್ ಸ್ಪೀಡ್ ಫುಲ್ ಆಗಿದೆ. ಇದರಲ್ಲಿ ಆಟೋನು ಮಾಡ್ಬೋದು, ನೀವು ಲೋನು ಮಾಡ್ಕೊಳ್ಬೋದು. ಜಸ್ಟ್ ಒನ್ಸ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕಾಗಿ ತಗೊಳುತ್ತೆ. ಆಟೋದಲ್ಲಿ ಬರುತ್ತೆ. ಬೇಡ ಅಂದರೆ ಲೋ ಮಾಡ್ಕೊಂಡ್ರೆ ನಿಮಗೆ ವಾಯ್ಸ್ ಬರೋಲ್ಲ, ಆದರೆ ಥ್ರೋಟ್ ಕಡಿಮೆ ಆಗುತ್ತೆ. ಆಟೋಮೆಟಿಕ್ ಅಂದರೆ ಈ ರೂಮ್ ಟೆಂಪ್ರೇಚರ್ ಎಷ್ಟು ಬಿಸಿ ಇರುತ್ತೆ ಅದಕ್ಕೆ ತಕ್ಕಂಗೆ ಎಷ್ಟು ಕೂಲಿಂಗ್ ಬೇಕು ಆ ಥರ ಅಲ್ಲ? ಬ್ಲೋವರ್ ಫ್ಯಾನ್ ಸ್ಪೀಡ್ ತಗೊಳ್ಳೋದು ಕೂಲಿಂಗ್ ಇರ್ತದೆ. ಹಾಂ ಓಕೆ. ಆಟೋ ಮಾಡಿದ್ರಲ್ಲ. ಓಕೆ. ಈಗ ನಾಯ್ಸ್ ಬರಲ್ಲ ಅದರಲ್ಲೆಲ್ಲ. ಜಾಸ್ತಿ ಅಷ್ಟು ಕೂಲ್ ಜಾಸ್ತಿ ಹೋದ್ರೆ ಅದು ಥ್ರೋಟ್ ಜಾಸ್ತಿ ತಗೊಳುತ್ತೆ. ಟರ್ಬೋ ಕೊಯ್ಟ್ ಅಂತ ಆಗುತ್ತೆ. ಕೊಯ್ಟಲ್ಲಿ ನಾಯ್ಸೇ ಬರೋಲ್ಲ. ಇದು ಬರ್ತದೆ, ನಾವು ಫ್ಯಾನ್ ಸೌಂಡು ಬರೋಲ್ಲ. ಹೌದಾ? ಫುಲ್ ಮೈಲ್ಡ್ ಕೂಲ್ ಆಗ್ಬಿಡ್ತದೆ ಏಕದಮ್. ಅದೇನು ಗೊತ್ತಾಗುತ್ತೆ ನಮಗೆ? ಟರ್ಬೋಲ್ಲಿ ಮೇಲೆ ಇರೋದು ಈ ಸಿಂಬಲ್ ಮೇಲೆ ಕಾಣಿಸ್ತದಲ್ಲ, ಅದು ಮೇಲೆ ಇರೋ ಸಿಂಬಲು ಟರ್ಬೋ. ಓಕೆ. ಸಣ್ಣ ಈಗ ಜಾಸ್ತಿ ಆಗುತ್ತೆ ಕೂಲಿಂಗ್. ಕೊಯ್ಟಲ್ಲಿ ಏನು ಗೊತ್ತಾಗುತ್ತೆ? ಕೊಯ್ಟ್ ಇದೇ ಸಿಂಬಲ್ ಕೆಳಗಡೆ ಬರುತ್ತೆ, ಇಲ್ಲಿ ಕಾಣಿಸ್ತದಲ್ಲ ಚಿಕ್ಕ. ಓಕೆ ಓಕೆ. ಎಕ್ದಮ್ ಕೊಯ್ಟ್ ಆಗಿ ನಾಯ್ಸ್. ಓ ಕ್ರೇಜಿ. ಮೈಲ್ಡ್ ಕೂಲ್ ಬರುತ್ತೆ, ಅಷ್ಟು ಕೂಲ್ ಇರೋದು. ಕಳೆದ ತಿರ್ಗ ನಾರ್ಮಲಾಗಿ ಬಂದ್ಬಿಡುತ್ತೆ. ಅದು ಸ್ವಿಂಗ್ ಈ ಸ್ವಿಂಗ್ ವರ್ಕ್ ಆಗಲ್ಲ, ಮಾತ್ರ ಇದು ಮಾತ್ರ ವರ್ಕ್ ಆಗುತ್ತೆ. ಒಳಗಡೆ ಬ್ಲೇಡ್ಸ್ ಇದ್ದಾರೆ, ಅದು ವರ್ಕ್ ಆಗಲ್ಲ. ಹೌದಾ? ಅದು 5 ಸ್ಟಾರಲ್ಲಿ ಮಾತ್ರ ವರ್ಕ್ ಆಗುತ್ತೆ. ಓಕೆ. ಇದು ಬೇಕಂದ್ರೆ ಕೆಲವೊಂದನ್ನೇ ಮಾಡ್ಕೊಂಡು ಈ ಸ್ವಿಂಗ್ ಮಾತ್ರ ವರ್ಕ್ ಆಗುತ್ತೆ. ಓಕೆ. ಆಟೋ ಹೆಂಗೆ ಮಾಡಬೇಕಂದ್ರೆ ಇದು ಫುಲ್ ಫಿಲ್ ಮಾಡೋದು. ಅದು ಈಗ ಮೇಲೆ ಹೋಗಿ ನಿಲ್ಕೊಂಡ್ಬಿಟ್ಟಿದೆ, ಅವ್ನು ಸ್ಟೆಪ್ಸ್ ಮಾಡ್ತಾ ಇರೋದು, ಅದು ಫುಲ್ ಫಿಲ್ ಮಾಡಿದ್ರೆ ಆಟೋ ಆಗ್ತಾ ಇರುತ್ತೆ ಮೇಲೆ. ಓಕೆ. CL ಅಂತ ಬರುತ್ತೆ, ಸೆಲ್ಫ್ ಕ್ಲೀನ್ ಅಂತ ನೋಡ್ಬರುತ್ತೆ. ಓಕೆ. ಎಷ್ಟೇನೋ ಗಲೀಜು ಇಲ್ಲಿದ್ರೆ ರಿಟರ್ನ್ ಬ್ಲೋ ಮಾಡ್ಕೊಂಡು ಗಲೀಜು ಎತ್ಕೋದೆ, ಡ್ರೈನಿಂದಾನೇ ಗಲೀಜು ಎತ್ಕೊಂಡು ಹೋಗುತ್ತೆ ಅದರಲ್ಲಿ. ಓಕೆ. ಸರಿನಾ? 3 months ಪ್ರೆಸ್ ಮಾಡ್ಬೋದು. 3 months once ಯೂಸ್ ಮಾಡಬೇಕು. ಇದರಲ್ಲಿ ಈಗ ರೂಮ್ ಕೂಲ್ ಆಗಿಬಿಡುತ್ತೆ, ನಿಮಗೆ ಕೋಲ್ಡ್ ಬೇಡ, ಕೂಲ್ನೆಸ್ ಬೇಡ. ಈಗ ನೀವು ಇಬ್ಬರು ಇರ್ತೀರ, L2 L1 L3 ಅಂತ ಬರುತ್ತೆ. ನೀವು L2 L3 ಇಟ್ಕೊಂಡು ಇಬ್ಬರು ಮಾತ್ರ L1 L2 L3 ಅದರಲ್ಲಿ ನಿಮ್ಮಂದರೆ ಅದು ರೂಮ್ ಕೂಲ್ ಆದಮೇಲೆ ಇಡಬೇಕು. ಅಟ್ ಅ ಟೈಮ್ ಆದರೆ ನಿಮ್ಗೆ ಫೀಲ್ ಬರೋದು. ಓಕೆ. ರೂಮ್ ಕೂಲ್ ಆದಮೇಲೆ L2 ಅಲ್ಲಿ ಇಡಬೇಕು. ಅದು ಏನು ಫಂಕ್ಷನ್ನು? L1 ಅದರಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ಬಿಲ್ ಕೂಡ ಹೀಟ್ ಆಗಿ ಬರುತ್ತೆ. ಕಂಪ್ರೆಸರ್ ಫಾಸ್ಟ್ ಆಗಿ ಓಡೋದು, ಮೈಲ್ಡ್ ಆಗಿ ಓಡೋದು ಕಂಪ್ರೆಸರ್. ಕೂಲಿಂಗ್ ಆದಮೇಲೆ ಒಂದು ಸ್ಟೇಬಲ್ ಆಗುತ್ತೆ. ಸ್ಟೇಬಲ್ ಆಗ್ಬಿಟ್ಟು ಆ ಸ್ಟೇಬಲೇ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ. ಮೇಲೆ ಮಾಡೋದು ಕೆಲವೊಂದು ಮಾಡಲ್ಲ, ಆ ಸ್ಟೇಬಲೇ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ. ಓಕೆ ಓಕೆ. ಅಂದರೆ L1 L2 L3 ಅಂದರೆ ಜಾಸ್ತಿ ಇದ್ದಂಗೆ ಲೆವೆಲ್ಸ್ ಜಾಸ್ತಿ ಹೋಗ್ಬೇಕಾ ಏನು ಕಡಿಮೆ? ಈಗ ಸಿಂಗಲ್ ಇದ್ರೆ L1 ಇಟ್ಕೊಳ್ಬೋದು, ಇಬ್ಬರು 3 ಜನ ಇದ್ರೆ L2 L3. ಓಕೆ. ಡ್ರೈವ್ ಸಿ ಸೈಡ್ ಇಮ್ಯುನಿಟಿ ಜಾಸ್ತಿ ಇದ್ರೆ ಅಲ್ಲಿ ಡ್ರೈವ್ ಯೂಸ್ ಮಾಡೋದು. ಇಮ್ಯುನಿಟಿ ಜಾಸ್ತಿ ಇರೋ ನಮ್ಮ ಬಾಡಿ ಎಲ್ಲ ಸುಟ್ಟು ಆಗುತ್ತೆ. ಸ್ಲೀಪ್ ಮೋಡಲ್ಲಿ 8 hours ಹೋಗುತ್ತೆ. ಎಷ್ಟು ಅವರ್ ಬೇಕು ಇಟ್ಕೊಂಡು ನೀವು ಸೆಟ್ ಮಾಡ್ಕೊಂಡು ಕನ್ಫರ್ಮ್ ಕ್ಯಾನ್ಸಲ್ ಟೈಮ್. ಹೆಲ್ತ್ ಅಂದರೆ ಬ್ಯಾಕ್ಟೀರಿಯಾಸ್ ಇರುತ್ತೆ ಏನಾದ್ರು. ಎಕ್ಸಾಂಪಲ್ ಶೂ ಸಾಕ್ಸ್ ಎಲ್ಲ ಇರುತ್ತೆ, ಸ್ಮೆಲ್ ಬರುತ್ತೆ, ಆ ಬ್ಯಾಕ್ಟೀರಿಯಾಸ್ ಎಲ್ಲ ಇರುತ್ತಲ್ಲ ಅದು ಇಳಿದು ಆಚೆ ಕಾಣಿಸುತ್ತೆ. ಇದೊಂದು ಸಿಂಬಲ್ ಬರುತ್ತೆ ನಿಮಗೆ ಈ ಥರ ಒಂದು. ಓಕೆ ಓಕೆ. ರೂಮ್ ಸ್ಮೆಲ್ ಇದ್ದಾಗ ಹೆಲ್ತ್ ಬಟನ್ ಪ್ರೆಸ್ ಮಾಡಿದ್ರೆ ಬ್ಯಾಕ್ಟೀರಿಯಾಸ್ ಎಲ್ಲ ಇಳಿದು ಆಚೆ ಬೇಡಂದ್ರೆ ಕ್ಯಾನ್ಸಲ್ ಮಾಡಿ ಲೈಟ್ ಆಫ್ ಮಾಡ್ಕೊಬೋದು. ಆನ್ ಮಾಡಿ 16 ಇದೆ ಎಲ್ಲ ಲೈಟ್ ಅಲ್ಲಿ ಡಿಸ್ಟರ್ಬ್ ಆದರೆ ನೀವು AC ಓಡ್ತಾನೆ ಇರುತ್ತೆ, ಆಫ್ ಆಗಿದೆ. ಬೇಡಂದ್ರೆ ಆಫ್ ಮಾಡ್ಕೊಂಡು ಚೈಲ್ಡ್ ಹೋಲ್ಡ್ ಮಾಡಬೇಕು 3 seconds. ಓಕೆ. ಮಾಡಿದ್ರೆ ಚಿಕ್ಕ ಹುಡುಗರಾದ್ರೆ ಓಕೆ ಓಕೆ. ಏನಾದ್ರು ಯೂಸ್ ಆಗುತ್ತೆ. ಈ ಸ್ಲೀಪ್ ಮೋಡ್ ಹೆಂಗೆ ಇದು ಮಾಡೋದು? ಸ್ಲೀಪ್ ಮೋಡಲ್ಲಿ 8 hours ಬರುತ್ತೆ ಸರ್. ಸರಿನಾ? ಬೇಡ ಅಂದರೆ ಈಗ ಟೈಮರ್ ಇರುತ್ತೆ. ಈಗ ನೋಡಿ ನಾವು ಆನ್ ಮಾಡಿದ್ವಿ, ಕನ್ಫರ್ಮ್ ಮಾಡಿದ್ರೆ 1 hour ಆದಮೇಲೆ ಆಫ್ ಆಗುತ್ತೆ. ಓಕೆ ಓಕೆ. ಬೇಡ ಅಂದರೆ ಕ್ಯಾನ್ಸಲ್ ಮಾಡಬೇಕು. ಓಕೆ. ಕ್ಯಾನ್ಸಲ್ ಎರಡೂ ಇದೆ. ಓಕೆ ಓಕೆ ಓಕೆ. ಕನ್ಫರ್ಮ್ ಕ್ಯಾನ್ಸಲ್ ಇಲ್ಲ. ಕ್ರೇಜಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ ಇನ್ಸ್ಟಾಲೇಷನ್. ಚಲೋ.